ಒಂದು ಕಹಿ ಸತ್ಯದಿಂದ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ನಾವು ಅಂದ್ಕೊಳ್ತೀವಿ ನಮ್ಮ ಲೈಫ್ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ. ರಾತ್ರಿ ಮಲಗುವಾಗ ಡಿಸೈಡ್ ಮಾಡ್ತೀರಾ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನ ಹೊಸ ಬಿಸ್ನೆಸ್ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಕಂಪ್ಲೀಟ್ ಫೋಕಸ್ ಮಾಡ್ತೀನಿ ಅಂತ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕೈ ಆಟೋಮ್ಯಾಟಿಕ್ಕಾಗಿ ಈ ಫೋನ್ ತೊಗೊಳುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ, ರೀಲ್ಸ್ ಸ್ಕ್ರೋಲ್ ಮಾಡೋಕ್ಕೆ ಶುರು ಮಾಡ್ತೀರಾ. 1 ಗಂಟೆ ಟೈಮ್ ವೇಸ್ಟ್ ಆದಮೇಲೆ ಇವತ್ತು ಮೂಡಿಲ್ಲ, ನಾಳೆ ಮಾಡೋಣ ಅಂತ ಸುಮ್ಮನಾಗ್ತೀರಾ. ಇಲ್ಲಿ ಆ್ಯಕ್ಚುಲಿ ಏನಾಯಿತು, ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ನೀವು, ಆದರೆ ನಿಮ್ಮ ಕೈಯಿಂದ ಫೋನ್ ಓಪನ್ ಮಾಡಿಸಿ ಟೈಮ್ ವೇಸ್ಟ್ ಮಾಡಿಸಿದ್ದು ಯಾರು? ಅದು ಬೇರೆ ಯಾರಲ್ಲ, ನಿಮ್ಮದೇ ತಲೆಯೊಳಗೆ ಅಡಗಿರೋ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಮ್ಮ ಆಡಿಯನ್ಸ್ ಒಬ್ಬರು ಒಂದು ಬೆಂಕಿ ಕಾಮೆಂಟ್ ಹಾಕಿದ್ರು, ಹೌ ಟು ಟ್ರಿಕ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಇವತ್ತು ನೀವು ಸ್ಟೂಡೆಂಟ್ ಆಗಿರಲಿ ಅಥವಾ ಲೈಫ್ನಲ್ಲಿ ಏನಾದರೂ ಬಿಸ್ನೆಸ್ ಮಾಡಿ ಗೆಲ್ಲಬೇಕು ಅನ್ನೋ ಆಸೆ ಇರೋ ಜೆನ್ಜೆ ಯುವಕರಾಗಿರಲಿ, ನೀವು ಎಡವ್ತಿರೋದು ಇಲ್ಲೇ. ಇವತ್ತಿನ ಈ 9 ನಿಮಿಷದ ಮಾಸ್ಟರ್ ಕ್ಲಾಸ್ನಲ್ಲಿ ಈ ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದನ್ನು ಹ್ಯಾಕ್ ಮಾಡಿ ನಮಗೆ ಬೇಕಾದಾಗೆ ನಮ್ಮ ಸಕ್ಸಸ್ಗೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫುಲ್ ಫೋಕಸ್ ಕೊಟ್ಟು ಕೇಳಿ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನಾವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಆಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸುಮ್ಮನೆ ಒಂದು ಡಿಪ್ರೆಷನ್ ಅಥವಾ ಸ್ಯಾಡ್ ಸಾಂಗ್ ಇರೋ ರೀಲ್ಸ್ಗೆ ಲೈಕ್ ಮಾಡ್ತೀರಾ ಅಂದ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಏನು ಮಾಡುತ್ತೆ, ಓಹೋ ಇವನಿಗೆ ಸ್ಯಾಡ್ ಕಾಂಟೆಂಟ್ ಅಂದರೆ ಇಷ್ಟ ಅಂತ ಡಿಸೈಡ್ ಮಾಡಿ. ಮುಂದಿನ ಒಂದು 100 ರೀಲ್ಸ್ ಬರೀ ಸ್ಯಾಡ್ ಸ್ಟ್ಯಾಟಸ್ಗಳನ್ನೇ ತೋರಿಸುತ್ತೆ. ನೀವು ಎಷ್ಟು ನೋಡ್ತೀರೋ ಅಷ್ಟು ಅದೇ ಕಾಂಟೆಂಟ್ ಫೀಡ್ ಆಗುತ್ತೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಎಕ್ಸಾಕ್ಟ್ಲಿ ಇದೇ ಥರ ಕೆಲಸ ಮಾಡುತ್ತೆ. ನಿಮ್ಮ ಕಾನ್ಷಿಯಸ್ ಮೈಂಡ್ ಅನ್ನೋದು ನಿಮ್ಮ ಕೈಲಿರೋ ಫೋನ್ ಸ್ಕ್ರೀನ್ ಇದ್ದಾಗೆ, ಆದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಅದ್ರ ಹಿಂದೆ ಕೆಲಸ ಮಾಡ್ತಿರೋ ಇಂಟರ್ನೆಟ್ ಆಲ್ಗೋರಿದಮ್. ನೀವು ಯಾವಾಗೆಲ್ಲ ನನ್ನಿಂದ ಇದಾಗಲ್ಲ, ನಾನು ಲೆಕ್ಕದಲ್ಲಿ ವೀಕ್, ನನಗೆ ಬಿಸ್ನೆಸ್ ಮಾಡೋಕ್ಕೆ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ನಿಮ್ಮ ಮೈಂಡ್ನಲ್ಲಿ ಹೇಳ್ಕೊಳ್ತಿರೋ, ಆ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಒಂದು ಲೈಕ್ ಅಂತ ಕನ್ಸಿಡರ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ನಿಮ್ಮ ಇಡೀ ಲೈಫ್ನಲ್ಲಿ ನೀವು ಸೋಲುವಂತ, ನೀವು ಲೇಜಿ ಆಗುವಂಥ ಸಿಚುವೇಶನ್ಸನ್ನೇ ಅದು ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತೆ. ಯಾಕಂದರೆ ನೀವು ಅದಕ್ಕೆ ಅದೇ ಇನ್ಪುಟ್ ಕೊಟ್ಟಿದ್ದೀರಾ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಬೆಂಗಳೂರಲ್ಲಿ ಪ್ರಜ್ವಲ್ ಅಂತ ಒಬ್ಬ ಹುಡುಗ ಇದ್ದ. ಅವನಿಗೊಂದು ಹೊಸ AI ಏಜೆನ್ಸಿ ಅಥವಾ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡ್ದ, ಮೋಟಿವೇಟ್ ಆದ, ಲ್ಯಾಪ್ಟಾಪ್ ತೊಗೊಂಡ, ಟೇಬಲ್ ಮೇಲೆ ಸೆಟ್ ಮಾಡ್ದ. ಆದರೆ ಯಾವಾಗ ಆ ಬಿಸ್ನೆಸ್ಗಾಗಿ ಕ್ಲೈಂಟ್ಸ್ಗೆ ಕಾಲ್ ಮಾಡಬೇಕು ಅಥವಾ ಹೊಸ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಟೈಮ್ ಬರುತ್ತೋ ತಕ್ಷಣ ಪ್ರಜ್ವಲ್ಗೆ ಏನೋ ಒಂಥರ ಸುಸ್ತು, ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಇಲ್ಲ ಅಂದರೆ ಆಟೋಮ್ಯಾಟಿಕ್ಕಾಗಿ ಯೂಟ್ಯೂಬ್ ಓಪನ್ ಮಾಡಿ ರೋಸ್ಟಿಂಗ್ ವೀಡಿಯೋಸ್ ನೋಡೋಕ್ಕೆ ಶುರು ಮಾಡ್ತಾನೆ. ಯಾಕೆ ಹೀಗಾಯಿತು? ಇಲ್ಲೇ ಇರೋದು ಅಸಲಿ ಸೈಕಾಲಜಿ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಪ್ರೈಮರಿ ಜಾಬ್ ಏನು ಗೊತ್ತಾ, ನಮ್ಮನ್ನು ಸೇಫ್ ಆಗಿಡೋದು. ಅದಕ್ಕೆ ಹೊಸದು ಅಂದರೆ ಭಯ, ರಿಸ್ಕ್ ಅಂದರೆ ಭಯ, ರಿಜೆಕ್ಷನ್ ಅಂದರೆ ಭಯ. ಪ್ರಜ್ವಲ್ ಕ್ಲೈಂಟ್ಗೆ ಕಾಲ್ ಮಾಡಿದ್ರೆ ಆ ಕ್ಲೈಂಟ್ ಬೈದು ಫೋನ್ ಇಡ್ಬೋದು, ಅದು ನೋವು ಕೊಡುತ್ತೆ ಅಂತ ಈ ಸಬ್ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿದೆ. ಅದಕ್ಕೆ ಆ ನೋವಿನಿಂದ ಪ್ರಜ್ವಲ್ನ ಕಾಪಾಡೋಕ್ಕೆ ಅದು ಅವನನ್ನು ಲೇಜಿ ಮಾಡುತ್ತೆ, ಟೈಮ್ ಪಾಸ್ ಮಾಡೋ ಹಾಗೆ ಟ್ರಿಕ್ ಮಾಡುತ್ತೆ. ನಿಮ್ಮ ಲೈಫ್ನಲ್ಲೂ ನೀವು ಹೊಸದಾಗಿ ಏನಾದರೂ ಕಲಿಯೋಕೆ ಹೋದಾಗ ಆಕಳಿಕೆ ಬರೋದು, ಸುಸ್ತಾಗೋದು, ಸ್ಕ್ರೋಲ್ ಮಾಡಬೇಕು ಅನ್ಸೋದು ಇದೇ ಕಾರಣಕ್ಕೆ. ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಮೈಂಡ್ ನಿಮ್ಮನ್ನು ಸೇಫ್ ಆಗಿ ಇಡೋಕೆ ಮಾಡ್ತಿರೋ ಹೈ ಲೆವೆಲ್ ಟ್ರಿಕ್ ಇದು. ಹಾಗಾದರೆ ಈ ಆಲ್ಗೋರಿದಮನ್ನು ಬ್ರೇಕ್ ಮಾಡಿ ಇದನ್ನು ನಮ್ಗೆ ಬೇಕಾದಾಗೆ ಹ್ಯಾಕ್ ಮಾಡೋದು ಹೇಗೆ? ಇದಕ್ಕೆ 3 ಪವರ್ಫುಲ್ ಟೆಕ್ನಿಕ್ಸ್ ಇವೆ. ಇದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಲೈಫ್ 100% ಚೇಂಜ್ ಆಗುತ್ತೆ. ಹ್ಯಾಕ್ 1, ದ ಥೀಟಾ ವಿಂಡೋ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಂಟ್ರಿ ಕೊಡೋಕ್ಕೆ ದಿನದಲ್ಲಿ 2 ಸೀಕ್ರೆಟ್ ಟೈಮ್ ಇರುತ್ತೆ. 1, ರಾತ್ರಿ ನಿದ್ದೆ ಬರೋಕ್ಕೆ ಜಸ್ಟ್ 20 ನಿಮಿಷ ಮುಂಚೆ. 2, ಬೆಳಿಗ್ಗೆ ಎದ್ದ ತಕ್ಷಣದ ಮೊದಲ 20 ನಿಮಿಷ. ಸೈನ್ಸ್ ಪ್ರಕಾರ ಈ ಟೈಮ್ನಲ್ಲಿ ನಮ್ಮ ಬ್ರೈನ್ ಥೀಟಾ ಸ್ಟೇಟ್ನಲ್ಲಿ ಇರುತ್ತೆ. ಅಂದರೆ ನಮ್ಮ ಮೈಂಡ್ನ ಬಾಗಿಲು ಕಂಪ್ಲೀಟ್ ಓಪನ್ ಇರುತ್ತೆ. ನಾವು ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ, ಎದ್ದ ತಕ್ಷಣ ಫೋನ್ ತೆಗೆದು ಬೇರೆಯವರ ಲೈಫ್ ನೋಡ್ತೀವಿ. ಆಗ ಬೇರೆಯವರ ಕಾಂಟೆಂಟ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಡೌನ್ಲೋಡ್ ಆಗುತ್ತೆ. ಇಂದಿನಿಂದ ಹೀಗೆ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋ ಮುಂಚೆ ಫೋನ್ ಮುಟ್ಬೇಡಿ. ಆ 20 ನಿಮಿಷ ನಿಮ್ಮ ಬಿಸ್ನೆಸ್ ಹೇಗಿರಬೇಕು, ನಿಮ್ಮ ಲೈಫ್ ಹೇಗಿರಬೇಕು ಅಂತ ವಿಜುವಲೈಸ್ ಮಾಡಿ. ನಿಮ್ಮ ಬ್ರೈನ್ಗೆ ನೀವೇ ಹೊಸ ಕೋಡಿಂಗ್ ಬರೆಯೋಕ್ಕೆ ಶುರು ಮಾಡಿ. ಹ್ಯಾಕ್ 2, ದ ಪ್ಯಾಟರ್ನ್ ಇಂಟರಪ್ಟ್. ನಿಮ್ಮ ಮೈಂಡ್ ನಿಮ್ಮನ್ನು ಸ್ಕ್ರೋಲ್ ಮಾಡೋಕ್ಕೆ ಅಥವಾ ಲೇಜಿ ಆಗೋಕ್ಕೆ ಫೋರ್ಸ್ ಮಾಡಿದಾಗ ಆ ಸರ್ಕಿಟನ್ನು ಬ್ರೇಕ್ ಮಾಡಬೇಕು. ಇದನ್ನು ಪ್ಯಾಟರ್ನ್ ಇಂಟರಪ್ಟ್ ಅಂತಾರೆ. ಉದಾಹರಣೆಗೆ, ನೀವು ಕೆಲಸ ಮಾಡ್ತಾ ಇದ್ದೀರಾ, ಸಡನ್ ಆಗಿ ಫೋನ್ ನೋಡಬೇಕು ಅನ್ನಿಸ್ತು, ತಕ್ಷಣ ಎದ್ದು ನಿಂತ್ಕೊಳ್ಳಿ, ಜಸ್ಟ್ 5 ಪುಷಪ್ಸ್ ಮಾಡಿ ಅಥವಾ ಒಂದು ಗ್ಲಾಸ್ ಕೋಲ್ಡ್ ವಾಟರ್ ಕುಡೀರಿ. ಆ ಒಂದು ಸಣ್ಣ ಆ್ಯಕ್ಷನ್ ನಿಮ್ಮ ಬ್ರೈನ್ನ ಆ ಹಳೆಯ ಲೇಜಿ ನ್ಯೂರಲ್ ಪಾತ್ವೆಯನ್ನು ಕಟ್ ಮಾಡುತ್ತೆ. ಬ್ರೈನ್ಗೆ ಶಾಕ್ ಆಗುತ್ತೆ, ಏನಿದು ಹೊಸ ಕಮಾಂಡ್ ಅಂತ. ಆಮೇಲೆ ಮತ್ತೆ ಕೆಲಸಕ್ಕೆ ಕೂತ್ಕೊಳ್ಳಿ. ಕೇವಲ 5 ಸೆಕೆಂಡ್ನ ಈ ಟ್ರಿಕ್ ದಿನಕ್ಕೆ ನಿಮ್ಮ 3 ಗಂಟೆ ಟೈಮ್ ಸೇವ್ ಮಾಡುತ್ತೆ. ಹ್ಯಾಕ್ 3, ದ ಟ್ರೋಜನ್ ಹಾರ್ಸ್ ಮೆಥಡ್. ನೀವು ಸಡನ್ ಆಗಿ ನಿಮ್ಮ ಮೈಂಡ್ಗೆ ನಾನು ನಾಳೆಯಿಂದ ಕೋಟ್ಯಾಧಿಪತಿ ಆಗ್ತೀನಿ, ನಾನು ದಿನಕ್ಕೆ 10 ಗಂಟೆ ಓದ್ತೀನಿ ಅಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ನಕ್ಕೆ ಸುಮ್ಮನಾಗುತ್ತೆ. ಯಾಕಂದರೆ ಅದಕ್ಕೆ ಗೊತ್ತು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ಅದಕ್ಕೆ ಟ್ರೋಜನ್ ಹಾರ್ಸ್ ಮೀ ಥಾಟ್ ಯೂಸ್ ಮಾಡಿ. ಅಂದರೆ ಸಣ್ಣ ಸಣ್ಣ ಸುಳ್ಳುಗಳನ್ನು ಹೇಳಿ ಬ್ರೈನನ್ನು ನಂಬಿಸೋದು. ನಾನು ಇವತ್ತು ಬರೀ 10 ನಿಮಿಷ ಮಾತ್ರ ಸ್ಟಡಿ ಮಾಡ್ತೀನಿ ಅಥವಾ ನಾನು ಬಿಸ್ನೆಸ್ ಬಗ್ಗೆ ಬರೀ 5 ನಿಮಿಷ ರಿಸರ್ಚ್ ಮಾಡ್ತೀನಿ ಅಂತ ಹೇಳಿ ಬುಕ್ ಓಪನ್ ಮಾಡಿ. 5 ನಿಮಿಷ ಅಲ್ವಾ ಅಂತ ನಿಮ್ಮ ಮೈಂಡ್ ನಿಮಗೆ ಪರ್ಮಿಷನ್ ಕೊಡುತ್ತೆ. ಆದರೆ ಒಮ್ಮೆ ನೀವು ಕೂತು ಶುರು ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕ್ಕಾಗಿ 1 ಗಂಟೆ ಆಗುತ್ತೆ. ಸಣ್ಣ ಗೆಲುವುಗಳ ಮೂಲಕ ಮೈಂಡ್ನ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡೋ ಸೀಕ್ರೆಟ್ ಇದು. ನೋಡಿ, ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಒಂದು ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ. ನೀವು ಅದಕ್ಕೆ ಸರಿಯಾದ ಕಮಾಂಡ್ ಕೊಟ್ಟರೆ ಅದು ನಿಮ್ಮನ್ನು ನೀವೇ ಊಹಿಸೋದು ಎತ್ತರಕ್ಕೆ ತೊಗೊಂಡೋಗುತ್ತೆ. ಇಲ್ಲ ಅಂದರೆ ಲೈಫ್ ಲಾಂಗ್ ನಿಮ್ಮನ್ನು ಕಂಫರ್ಟ್ ಝೋನ್ನಲ್ಲೇ ಬಂದಿಡುತ್ತೆ. ಆ ಚಾಯ್ಸ್ ನಿಮ್ಮ ಕೈಯಲ್ಲಿದೆ. ಇವತ್ತೇ ಈ 3 ಟೆಕ್ನಿಕ್ಸ್ನ ಸ್ಟಾರ್ಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಒಂದು ಕೆಲಸ ಮಾಡಿ, ನಾನು ನನ್ನ ಮೈಂಡ್ ಹ್ಯಾಕ್ ಮಾಡ್ತೀನಿ ಅಂತ ಬರ್ದಾಕಿ. ಅದು ನೀವು ನಿಮ್ಗೆ ಕೊಡ್ತಿರೋ ಫಸ್ಟ್ ಕಮಾಂಡ್. ಮತ್ತು ನಿಮ್ಮ ಯಾವ ಫ್ರೆಂಡ್ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದ್ರು ಬರೀ ಲೇಜಿನೆಸ್ ಇಂದ ಲೈಫ್ನಲ್ಲಿ ಹಿಂದೆ ಬಿದ್ದಿದ್ದಾನೋ ಅವನಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಅವನ ಲೈಫ್ ಕೂಡ ಚೇಂಜ್ ಆಗ್ಬೋದು. ಯಾವಾಗಲೂ ನೆನಪಿರಲಿ,
ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ನಲ್ಲಿ ಇರಬೇಕು, ನಿಮ್ಮ ಬ್ರೈನ್ ಕಂಟ್ರೋಲ್ನಲ್ಲಿ ಅಲ್ಲ. ನಾನು ಮತ್ತೊಂದು ಬೆಂಕಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್. ಬೈ ಗೈಸ್.